ಜ್ವರಕ್ಕೆ ಮಾತ್ರೆ ತಿಂತೀರಾ? ಎಚ್ಚರ, ಪ್ಯಾರಾಸಿಟಮಾಲ್ ಸೇರಿ 53 ಔಷಧಗಳು ಕಳಪೆ. ಸ್ಲೋ ಪಾಯ್ಸನ್ ಆಗ್ತಿವೆ ಈ ಮಾತ್ರೆಗಳು. ಇದು ಕೇಂದ್ರೀಯ ಔಷಧ ಗುಣಮಟ್ಟ ನಿಯಂತ್ರಣ ಸಂಘಟನೆ ಅಂದ್ರೆ CDSCO ತನ್ನ ಮಾಸಿಕ ವರದಿಯಲ್ಲಿ ಕೊಟ್ಟ ಎಚ್ಚರಿಕೆ. ಚಿಕ್ಕ ಪುಟ್ಟ ಅನಾರೋಗ್ಯಕ್ಕೆ ನಾವು ಸೇವಿಸ್ತಿರೋ ಮಾತ್ರೆಗಳು ವಿಷಕಾರಿಯಾಗ್ತಿವೆ ಅನ್ನೋ ಅಂಶವನ್ನು CDSCO ತನ್ನ ವರದಿಯಲ್ಲಿ ಬಹಿರಂಗಪಡಿಸಿದೆ. ಪ್ಯಾರಾಸಿಟಮಾಲ್ ಮಾತ್ರೆಯಿಂದ ಸೈಡ್ ಇಫೆಕ್ಟ್ ಗ್ಯಾರಂಟಿ. ಸಾಮಾನ್ಯವಾಗಿ ಜ್ವರ ಬಂದ್ರೆ ಪ್ಯಾರಾಸಿಟಮಾಲ್ ಮಾತ್ರೆ ನುಂಗಿ ಸುಮ್ಮನಾಗ್ತೀವಿ. ಆದ್ರೆ ಈ ಮಾತ್ರೆಗಳು ನಮ್ಮ ದೇಹದ ಮೇಲೆ ಯಾವ ರೀತಿ ಸೈಡ್ ಇಫೆಕ್ಟ್ ಮಾಡ್ತವೆ ಅನ್ನೋದು ನಮಗೆ ಗೊತ್ತಿರಲ್ಲ. ಆದ್ರೆ ಈಗ ಈ ಮಾತ್ರೆಗಳ ಹಣೆ ಬರಹ ಬಯಲಾಗಿದೆ. ನಾವು ಬಳಸುವ ಪ್ಯಾರಾಸಿಟಮಾಲ್ ಮಧುಮೇಹ, ರಕ್ತದೊತ್ತಡ, ವಿಟಮಿನ್ ಸೇರಿದಂತೆ 53 ಔಷಧಗಳು ಗುಣಮಟ್ಟ ಪರೀಕ್ಷೆಯಲ್ಲಿ ವಿಫಲವಾಗಿವೆ. ಈ ಪೈಕಿ ಕೆಲವು ಔಷಧಗಳಂತೂ ವಿಷಪೂರಿತವಾಗಿವೆ ಎಂಬ ಆತಂಕಕಾರಿ ಅಂಶವನ್ನು CDSCO ತನ್ನ ಮಾಸಿಕ ವರದಿಯಲ್ಲಿ ತಿಳಿಸಿದೆ. ವಿಟಮಿನ್ಸ್ ಮಾತ್ರೆಗಳಿಗೆ ಹೇಳಿ ಗುಡ್ ಬೈ. ಮಧುಮೇಹಕ್ಕೆ ಈ ಮಾತ್ರೆ ಸೇವಿಸ್ತಿದ್ದೀರಾ? ಹೌದು, ಇದೀಗ ಬಿಡುಗಡೆಯಾದ ಹೊಸ ವರದಿ ಪ್ರಕಾರ ವಿಟಮಿನ್ C, ವಿಟಮಿನ್ B ಗುಳಿಗೆಗಳಾದ ಶೆಲ್ಕಾಲ್, ವಿಟಮಿನ್ B ಕಾಂಪ್ಲೆಕ್ಸ್, ವಿಟಮಿನ್ C ಸಾಫ್ಟ್ ಜೆಲ್ಸ್, ಆಂಟಿ ಆಸಿಡ್ ಪಾಂಡಿ, ಪ್ಯಾರಾಸಿಟಮಾಲ್ IP 500 mg, ಮಧುಮೇಹ ನಿಯಂತ್ರಣಕ್ಕೆ ಬಳಸುವ ಗ್ಲಿಂಪಿರೈಡ್, ಅಧಿಕ ರಕ್ತದೊತ್ತಡಕ್ಕೆ ಬಳಸುವ ಸೆಲ್ಮಿಸಾಲ್ಟಾನ್ ಸೇರಿದಂತೆ 53 ಔಷಧಗಳು ಗುಣಮಟ್ಟ ಪರೀಕ್ಷೆಯಲ್ಲಿ ವಿಫಲವಾಗಿವೆ. ಈ ಸಂಸ್ಥೆಗಳ ಮಾತ್ರೆ ಸೇವಿಸೋ ಮುನ್ನ ಎಚ್ಚರಿಕೆ. ಈ ಎಲ್ಲಾ ಔಷಧಗಳನ್ನು ಹೆಟಿರೋ ಡ್ರಗ್ಸ್, ಅಲ್ಕೆಮ್ ಲ್ಯಾಬ್ಸ್, ಹಿಂದೂಸ್ತಾನ್ ಆಂಟಿಬಯೋಟಿಕ್ಸ್, ಕರ್ನಾಟಕ ಆಂಟಿಬಯೋಟಿಕ್ ಅಂಡ್ ಫಾರ್ಮಾ, ಮೇಲ್ ಲೈಫ್ ಲೈಸೆನ್ಸ್, ಪ್ಯೂರ್ ಅಂಡ್ ಕ್ಯೂರ್ ಹೆಲ್ತ್ ಕೇರ್ ಮೊದಲಾದ ಸಂಸ್ಥೆಗಳು ಉತ್ಪಾದಿಸುತ್ತಿವೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಅತಿ ಹೆಚ್ಚು ಬಳಸಲಾಗುವ ಆಲ್ಕೆಮ್ ಲ್ಯಾಬ್ನ ಕ್ಲೌ 625 ಮತ್ತು ಪ್ಯಾಂಡಿ ಔಷಧಿಗಳು ಕೂಡ ವಿಷಪೂರಿತವಾಗಿವೆ ಎಂದು ವರದಿಯಲ್ಲಿ ಹೇಳಿದೆ. ಆದರೆ ಈ ವರದಿಯಲ್ಲಿ ವಿಷಪೂರಿತ ಎಂದು ಕಂಡುಬಂದ ಬ್ಯಾಚ್ನ ಔಷಧಗಳನ್ನು ತಾನು ಉತ್ಪಾದಿಸಿಲ್ಲ ಎಂದು ಕಂಪನಿ ಹೇಳಿಕೊಂಡಿದೆ. ಒಟ್ಟಾರೆ ಹೇಳೋದಾದ್ರೆ ಆರೋಗ್ಯ ಕೈಕೊಟ್ಟಿದೆ ಅಂತ ಈ ರೀತಿ ನಾನಾ ಮಾತ್ರೆಗಳನ್ನು ತಿಂದು ಮತ್ತಷ್ಟು ಅನಾರೋಗ್ಯ ಬರಿಸಿಕೊಳ್ಳುವ ಮುನ್ನ ನೈಸರ್ಗಿಕವಾಗಿ ಸಿಗುವ ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸುತ್ತಾ ರೋಗಮುಕ್ತವಾಗಿ ಬಾಳೋದೇ ಲೇಸು. ಭವ್ಯ RJ, ವಿಜಯ ಟೈಮ್ಸ್, ಬೆಂಗಳೂರು.